ಈಗ ಮತ ಚಲಾವಣೆ ತುಂಬಾ ಸುಲಭ. 2 ರೀತಿಯಲ್ಲಿ ಮತದಾರ ಹೆಸರು ನೋಂದಾಯಿಸಬಹುದು, ಖುದ್ದಾಗಿ ಇಲ್ಲವೇ ಆನ್ಲೈನ್ ಮುಖಾಂತರ. ಮೊದಲಿಗೆ ನಿಮ್ಮ ಪ್ರದೇಶದಲ್ಲಿ ಯಾವುದು ಸರಳ ಎಂದು ತಿಳಿದುಕೊಳ್ಳಿ. ಇದನ್ನು DYDEO ರವರಿಂದ ಕೇಳಿ ತಿಳಿದುಕೊಳ್ಳಬಹುದು. ನಾವೀಗ ಖುದ್ದಾಗಿ ನೋಂದಾಯಿಸುವ ಪ್ರಕ್ರಿಯೆ ನೋಡೋಣ. ಮತದಾನಕ್ಕೆ ಅರ್ಹರೇ ಎಂದು ಖಾತ್ರಿಪಡಿಸಿಕೊಳ್ಳಿ. ಇದಕ್ಕಾಗಿ ನೀವು ಭಾರತೀಯ ನಾಗರಿಕನಾಗಿರಬೇಕು, 18 ವರ್ಷ ಮೇಲ್ಪಟ್ಟವರಾಗಿರಬೇಕು, ಈಗಿರುವ ವಿಳಾಸದಲ್ಲಿ ಕನಿಷ್ಠ ಪಕ್ಷ 6 ತಿಂಗಳು ವಾಸವಿರಬೇಕು, ಬೇರೆ ಕಡೆ ನೋಂದಾಯಿಸಿರಬಾರದು. ಖುದ್ದಾಗಿ ನೋಂದಾಯಿಸಲು ಮೊದಲು ಫಾರ್ಮ್ ತುಂಬಬೇಕು. ಫಾರ್ಮ್ 6 ಮತಪಟ್ಟಿಯಲ್ಲಿ ಹೊಸದಾಗಿ ಹೆಸರು ಸೇರಿಸಲು. ಫಾರ್ಮ್ 7 ಹೆಸರನ್ನು ಕಾಯಮಾಗಿ ತೆಗೆದುಹಾಕಲು. ಮತಪಟ್ಟಿಯಲ್ಲಿ ಹೆಸರಿದ್ದು ಕಾಯಮಾಗಿ ಹೆಸರನ್ನು ತೆಗೆದುಹಾಕಲು ಈ ಫಾರ್ಮ್ ಅನ್ನು ಭರ್ತಿ ಮಾಡಬೇಕು. ಫಾರ್ಮ್ 8 ಯಾವುದಾದರೂ ತಿದ್ದುಪಡಿ ಬಗ್ಗೆ. ಹೆಸರನ್ನು ಈಗಾಗಲೇ ನೋಂದಾಯಿಸಿದ್ದು ಮತಚೀಟಿಯಲ್ಲಿ ತಪ್ಪುಗಳಿದ್ದರೆ ಅದನ್ನು ತಿದ್ದಲು ಈ ಫಾರ್ಮ್ ಅನ್ನು ಬಳಸಬಹುದು. ಫಾರ್ಮ್ 8A ಅದೇ ಮತಕ್ಷೇತ್ರದಲ್ಲಿದ್ದು ವಿಳಾಸ ಬದಲಾವಣೆಗೆ. ಒಂದೇ ಮತಕ್ಷೇತ್ರದಲ್ಲಿದ್ದು ವಾಸಿಸುವ ಸ್ಥಳ ಬದಲಾಗಿದ್ದರೆ ವಿಳಾಸ ಬದಲಾವಣೆಗೆ ಈ ಫಾರ್ಮ್ ಉಪಯೋಗಿಸಬಹುದು. ಮುಂದಿನ ಹೆಜ್ಜೆ ಪ್ರಮಾಣ ಪತ್ರಗಳನ್ನು ಲಗತ್ತಿಸುವುದು. ಕೇವಲ 4 ಪ್ರಮಾಣ ಪತ್ರಗಳು ಅವಶ್ಯಕ. 1 ವಾಸಸ್ಥಳ ಸಾಕ್ಷಿ ಪತ್ರ, ಎಲೆಕ್ಟ್ರಿಸಿಟಿ ಅಥವಾ ಟೆಲಿಫೋನ್ ಬಿಲ್, ಡ್ರೈವಿಂಗ್ ಲೈಸೆನ್ಸ್, ಪಾಸ್ಪೋರ್ಟ್ ಇತ್ಯಾದಿ. 2 ಗುರುತಿನ ಸಾಕ್ಷಿ. ಲೀಗಲ್ ಡಾಕ್ಯುಮೆಂಟ್ನಲ್ಲಿ ನಿಮ್ಮ ಫೋಟೋ ಇದ್ದರೆ ಸಾಕು. ಪಾಸ್ಪೋರ್ಟ್, ಡ್ರೈವಿಂಗ್ ಲೈಸೆನ್ಸ್, ಪ್ಯಾನ್ ಕಾರ್ಡ್ ಇತ್ಯಾದಿ. 3ನೇಯದು ಜನನ ದಿನಾಂಕ. ಇದು 18 ರಿಂದ 21 ವಯಸ್ಸಿನವರಿಗೆ ಮಾತ್ರ. ಉದಾಹರಣೆಗೆ ಶಾಲಾ ಪ್ರಮಾಣ ಪತ್ರ, ಜನನ ಪ್ರಮಾಣ ಪತ್ರ ಇತ್ಯಾದಿ. ಕೊನೆಯದಾಗಿ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋ. ಇವನ್ನು ಗೆಜೆಟೆಡ್ ಆಫೀಸರ್ ಅಥವಾ ನೋಟರಿಯಿಂದ ದೃಢೀಕರಿಸಲ್ಪಟ್ಟಿರಬೇಕು. ನೋಂದಣಿ ಪತ್ರ ನೀಡುವ ಮುನ್ನ ಎಲ್ಲವನ್ನೂ ಒಂದು ಬಾರಿ ಪರೀಕ್ಷಿಸಿಕೊಳ್ಳಿ. ಈಗ ನೀವು ಅದನ್ನು ಅವರಿಗೆ ನೀಡಬಹುದು. ನೀವು ಕಾಲೇಜ್ ಅಥವಾ ನೆರೆಹೊರೆಯ ನಾಯಕನಾಗಿದ್ದರೆ ಕಲೆಕ್ಟ್ ಮಾಡಿದ ಎಲ್ಲಾ ಫಾರ್ಮ್ಗಳನ್ನು ಕ್ಷೇತ್ರ ಮುಖಂಡನಿಗೆ ನೀಡಿ. ನೀವು ಕ್ಷೇತ್ರ ಪ್ರಮುಖರಾಗಿದ್ದರೆ ನಿಮ್ಮ ಬಳಿ ಸೇರಿದ ಎಲ್ಲಾ ಅರ್ಜಿಗಳಲ್ಲಿ ದಾಖಲಾಗಿರುವ ಮಾಹಿತಿ ವಿವರಗಳನ್ನು ಕ್ಷೇತ್ರ ಮ್ಯಾನೇಜರ್ ನೀಡಿದ ಎಕ್ಸೆಲ್ ಶೀಟ್ನಲ್ಲಿ ತುಂಬಬೇಕು. ಇದು ಅತ್ಯಂತ ಮಹತ್ವದ್ದು. ಹೀಗೆ ಭರ್ತಿಯಾದ ಎಕ್ಸೆಲ್ ಶೀಟ್ ಅನ್ನು ಕಚೇರಿಗೆ ಕಳಿಸಬೇಕು. ಅದರಲ್ಲಿರುವ ಮಾಹಿತಿ ವಿವರಗಳನ್ನು ಪರಿಶೀಲಿಸಲಾಗುವುದು. ನಂತರ ಆ ಬಗ್ಗೆ ಇಮೇಲ್ ಕಳಿಸಲಾಗುವುದು. ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಪ್ರತ್ಯೇಕ ERO ಆಫೀಸ್ ಇರುತ್ತದೆ. ಒಂದು ಪ್ರದೇಶದಲ್ಲಿ ವಾಸಿಸುವ ಜನರು ತಮ್ಮ ಪ್ರದೇಶ ವ್ಯಾಪ್ತಿಯಲ್ಲಿ ಬರುವ ERO ಆಫೀಸ್ಗೆ ಫಾರ್ಮ್ಗಳನ್ನು ನೀಡಿ ರಸೀದಿ ಪಡೆಯತಕ್ಕದ್ದು. ಅಲ್ಲಿಗೆ ನೋಂದಣಿ ಪ್ರಕ್ರಿಯೆ ಮುಗಿದ ಹಾಗೆ. ಈಗ ಆನ್ಲೈನ್ ಪ್ರೋಸೆಸ್ ನೋಡೋಣ. ಇಲ್ಲಿ ನೋಂದಣಿ ಪ್ರಕ್ರಿಯೆ ಆನ್ಲೈನ್ ಮೂಲಕ ನಡೆಯುವುದು. ನೋಂದಣಿ ಪ್ರಕ್ರಿಯೆ ಬೇರೆ ಬೇರೆ ರಾಜ್ಯಗಳಲ್ಲಿ ವಿಭಿನ್ನವಾಗಿದೆ. ನಿಮ್ಮ ರಾಜ್ಯದ ನೋಂದಣಿ ಪ್ರಕ್ರಿಯೆ ಮಾಹಿತಿಯನ್ನು ಸ್ಥಳೀಯ DYDEO ರವರಿಂದ ತಿಳಿದುಕೊಳ್ಳಬಹುದು. ಆನ್ಲೈನ್ ಮೂಲಕ ನೋಂದಣಿ ಮಾಡುವ ಎಲ್ಲಾ ರಾಜ್ಯಗಳಲ್ಲಿ ಫಾರ್ಮ್ಗಳನ್ನು ಆನ್ಲೈನ್ ಮೂಲಕವೇ ಭರ್ತಿ ಮಾಡಬೇಕು. ಭರ್ತಿ ಮಾಡಿದ ಫಾರ್ಮ್ಗಳನ್ನು ನೀಡುವಾಗ ಪದ್ಧತಿ ಬೇರೆ ಬೇರೆಯಾಗಿರುತ್ತದೆ. ಉದಾಹರಣೆಗೆ ಫಾರ್ಮ್ ಭರ್ತಿ ಮಾಡಿದ ನಂತರ ಪ್ರಮಾಣ ಪತ್ರಗಳನ್ನು ಅಪ್ಲೋಡ್ ಮಾಡಿ ಆನ್ಲೈನ್ ಸಬ್ಮಿಟ್ ಮಾಡಬಹುದು ಅಥವಾ ಬೂತ್ ಲೆವೆಲ್ ಆಫೀಸರ್ಗೆ ಖುದ್ದಾಗಿ ನೀಡಬಹುದು. DYDEO ರವರಿಗೆ ಈ ಬಗ್ಗೆ ಇನ್ನೂ ವಿವರಣೆ ನೀಡಬೇಕಾಗುತ್ತದೆ. ನೀವು ಆಂಧ್ರ ಪ್ರದೇಶದ ವೆಬ್ಸೈಟ್ ನೋಡಬೇಕಾದರೆ www.ceoandhra.nac.in ಗೆ ಲಾಗ್ ಆನ್ ಮಾಡಿ. ಮತದಾನದ ಬಗ್ಗೆ ಸಾಮಾನ್ಯ ಜನರಿಗಿರುವ ಪ್ರಶ್ನೆಗಳನ್ನು ನೋಡೋಣ. ನಾನು ನನ್ನ ಜನ್ಮಸ್ಥಳ ಅಥವಾ ಕಾಯಂ ವಿಳಾಸದಿಂದ ಮಾತ್ರ ಮತ ಚಲಾಯಿಸಬಹುದು. ಇದು ತಪ್ಪು. ಮತದಾನ ಅರ್ಹತೆ ಇದ್ದರೆ ನೀವು ಭಾರತದ ಯಾವುದೇ ಸ್ಥಳದಿಂದ ಕೂಡ ಮತದಾನ ಮಾಡಬಹುದು. ಮತದಾರನಾಗಿ ನೋಂದಾಯಿಸಲು ನನ್ನಲ್ಲಿ ಸಾಕಷ್ಟು ಸಾಕ್ಷ್ಯಾಧಾರಗಳಿಲ್ಲ. ಹೌದಾ? ನಿಮಗೆ ಗೊತ್ತೇ, ಮನೆ ಲೀಸ್ ಅಗ್ರಿಮೆಂಟ್, ಮೊಬೈಲ್ ಅಥವಾ ಫೋನ್ ಬಿಲ್ ಅಥವಾ ಡ್ರೈವಿಂಗ್ ಲೈಸೆನ್ಸ್ ಎಲ್ಲವನ್ನೂ ಸ್ವೀಕರಿಸಬಹುದು. ಇವು ನೀವಿರುವ ವಿಳಾಸಕ್ಕೆ ಸಾಕ್ಷ್ಯಾಧಾರ. ಇದರಲ್ಲಿ ನಿಮ್ಮ ಹೆಸರಿರುವ ಅಗತ್ಯ ಇಲ್ಲ. ಆದರೆ ನೀವಿರುವ ವಿಳಾಸ ಇದ್ದರೆ ಸಾಕು. ಮತದಾನಕ್ಕೆ ಅರ್ಹ ವಿದ್ಯಾರ್ಥಿಗಳು ತಮ್ಮ ಹಾಸ್ಟೆಲ್ನಿಂದಲೇ ಮತ ಚಲಾಯಿಸಬಹುದು. ಮತದಾರ ಗುರುತಿನ ಚೀಟಿ ಅವಶ್ಯಕ. ಇದು ಸಾಮಾನ್ಯವಾದ ಸಂದೇಹ. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಪ್ಯಾನ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್, ರೇಷನ್ ಕಾರ್ಡ್, ಸ್ಟೂಡೆಂಟ್ಸ್ ID ಕಾರ್ಡ್, ಪಾಸ್ಪೋರ್ಟ್ ಇತ್ಯಾದಿಗಳನ್ನು ಗುರುತಿನ ಸಾಕ್ಷಿಯಾಗಿ ಸ್ವೀಕರಿಸುತ್ತಾರೆ. ಮತ ಚಲಾಯಿಸಲು ಮತದಾರ ಪಟ್ಟಿಯಲ್ಲಿ ನಿಮ್ಮ ಹೆಸರಿರುವುದು ಮಾತ್ರ ಅವಶ್ಯಕ. ಸಂಸತ್ತು ಮತ್ತು ವಿಧಾನಸಭೆಗಳಿಗೆ ಮಾತ್ರ ಚುನಾವಣೆ ನಡೆಯುವುದು. ಕೇಂದ್ರ, ರಾಜ್ಯ ಸರ್ಕಾರಗಳಿಗೆ ಹೊರತಾಗಿ ಸ್ಥಳೀಯ ಆಡಳಿತ ಸಂಸ್ಥೆಗಳಿಗೂ ಚುನಾವಣೆ ನಡೆಯುವುದು. ನಗರ ಪ್ರದೇಶದಲ್ಲಿ ಮುನ್ಸಿಪಾಲಿಟಿ ಹಾಗೂ ಗ್ರಾಮಾಂತರ ಪ್ರದೇಶದಲ್ಲಿ ಗ್ರಾಮ ಪಂಚಾಯಿತಿಗೆ 5 ವರ್ಷಕ್ಕೊಮ್ಮೆ ಚುನಾವಣೆ ನಡೆಯುವುದು. ಪೌರಾಡಳಿತದ ಹೆಚ್ಚಿನ ಮಾಹಿತಿಗಾಗಿ ಈ ವೆಬ್ಸೈಟ್ನ ನಿಮ್ಮ ಸಿಟಿ ಪೇಜ್ಗೆ ಹೋಗಿ. ಅಲ್ಲಿ ಎಲ್ಲಾ ವಿವರಗಳನ್ನು ನೋಡಬಹುದು. ಮತದಾರ ನೋಂದಣಿ ಒಂದು ಕಷ್ಟದ ಕೆಲಸ. ಈಗ ಹಾಗೇನೂ ಇಲ್ಲ.
ನೋಂದಣಿಗೆ ಕೆಳಗಿನ ಕ್ರಮಗಳನ್ನು ಅನುಸರಿಸಿ ನೋಂದಣಿ ಅರ್ಜಿಯನ್ನು ಭರ್ತಿ ಮಾಡಿ. ಎಲ್ಲಾ ವಿವರಗಳನ್ನು ಸರಿಯಾಗಿ ತುಂಬಿ ವಿಳಾಸ ಹಾಗೂ ಗುರುತಿನ ಆಧಾರ ಪತ್ರಗಳೊಂದಿಗೆ ಫಾರ್ಮ್ಗೆ ಸಹಿ ಹಾಕಿ ನಿಮ್ಮ ಪ್ರದೇಶದ ಚುನಾವಣಾ ಕಚೇರಿಗೆ ಕೊಟ್ಟು ರಸೀದಿ ಪಡೆಯತಕ್ಕದ್ದು. ನೀವು ಮೇಲಿಂದ ಮೇಲೆ ಕೇಳುವ ಪ್ರಶ್ನೆಗಳಿಗೆ ಇದೋ ನಮ್ಮ ಉತ್ತರ. ಒಬ್ಬ ಕ್ಷೇತ್ರ ಪ್ರಮುಖನಾಗಿ ಎಲ್ಲಾ ಫಾರ್ಮ್ಗಳನ್ನು ಒಟ್ಟಿಗೆ ಇಆರ್ಒಗೆ ಕೊಡಲು ಸಾಧ್ಯವೇ? ಹೌದು, 2 ಸಂದರ್ಭಗಳಲ್ಲಿ ಇದು ಸಾಧ್ಯ. ಕಾಲೇಜಿನಲ್ಲಿ ಸಂಗ್ರಹಿಸಿದ ಫಾರ್ಮ್ಗಳನ್ನು ಒಟ್ಟಿಗೆ ಕೊಡಬಹುದು ಅಥವಾ ಒಂದೇ ಸಮಾಜದಲ್ಲಿ ಸಂಗ್ರಹಿಸಿದ ಫಾರ್ಮ್ಗಳನ್ನು ಒಟ್ಟಿಗೆ ಕೊಡಬಹುದು. ಕಾಲೇಜ್ ಆಗಿದ್ದರೆ ಪ್ರಾಂಶುಪಾಲರ ಪತ್ರದ ಜೊತೆಗೆ ಅಥವಾ ಸಮಾಜ ಆಗಿದ್ದರೆ ಅವುಗಳನ್ನು ಕಾರ್ಯದರ್ಶಿಯವರ ಪತ್ರದ ಜೊತೆಗೆ ನೀಡಬೇಕಾಗುತ್ತದೆ. ಕಂಪನಿಗಳಲ್ಲಿ ಕೆಲಸ ಮಾಡುವ ಜನರು ಕೂಡ ಫಾರ್ಮ್ಗಳನ್ನು ಒಟ್ಟಿಗೆ ಕೊಡಬಹುದು. ಇಆರ್ಒ ಅನುಮತಿ ಇದ್ದಲ್ಲಿ ಕಂಪನಿಗಳಲ್ಲಿ ಕೆಲಸ ಮಾಡುವ ಜನರ ಫಾರ್ಮ್ಗಳನ್ನು ಒಟ್ಟಿಗೆ ಕೊಡಬಹುದು. ಅರ್ಜಿ ಸಲ್ಲಿಸುವಾಗ ಪಾಲಕರ ಗುರುತಿನ ಚೀಟಿಯ ಪ್ರತಿಯನ್ನು ಲಗತ್ತಿಸಬೇಕೆಂದು ಕೇಳಿದ್ದೇನೆ. ಇದರಿಂದ ನಮಗೆ ಹೇಗೆ ಸಹಾಯವಾಗುತ್ತದೆ? ಇದರಿಂದ ನಿಮ್ಮ ಅರ್ಜಿಯ ಪರಿಷ್ಕರಣೆ ವೇಗವಾಗಿ ಮಾಡಲು ಸಾಧ್ಯವಾಗುತ್ತದೆ. ಆದರೆ ಇಲ್ಲಿ ನಿಮ್ಮ ವಿಳಾಸವು ಇನ್ನೊಬ್ಬರ ವಿಳಾಸವು ಒಂದೇ ಆಗಿರಬೇಕು. ಕಾಲೇಜ್ ವಿದ್ಯಾರ್ಥಿಯು ಹಾಸ್ಟೆಲ್ನಲ್ಲಿ ಓದುತ್ತಿದ್ದರೆ ಅಡ್ರೆಸ್ ಪ್ರೂಫ್ ಕೊಡಲು ಹೇಗೆ ಸಾಧ್ಯ? ವಿದ್ಯಾರ್ಥಿಯು ತನ್ನ ಹಾಸ್ಟೆಲ್ನ ಹಾಗೂ ಕಾಲೇಜಿನ ಹೆಸರನ್ನು ಕೊಟ್ಟು ಪ್ರಿನ್ಸಿಪಾಲ್, ಡೀನ್ ಅಥವಾ ರಿಜಿಸ್ಟ್ರಾರ್ ಸಹಿ ಮಾಡಿದ ಘೋಷಣಾ ಪತ್ರವನ್ನು ನೀಡಬೇಕು. 2014ರ ಲೋಕಸಭೆ ಚುನಾವಣೆಗೆ ಮತದಾನ ಅರ್ಹತೆ ಏನು? ವ್ಯಕ್ತಿಯು ಜನ್ಮದಿಂದ ಭಾರತೀಯ ನಾಗರಿಕನಾಗಿರಬೇಕು. ಜನವರಿ 1, 2014ಕ್ಕೆ 18 ವರ್ಷ ಮೇಲ್ಪಟ್ಟವನಾಗಿರಬೇಕು. ಕನಿಷ್ಠ 6 ತಿಂಗಳಿನಿಂದ ಈಗಿರುವ ಪ್ರದೇಶದ ನಿವಾಸಿಯಾಗಿರಬೇಕು. ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದರೆ ಅಡ್ರೆಸ್ ಪ್ರೂಫ್ ಪಡೆಯುವುದು ಹೇಗೆ? ಮನೆ ಮಾಲೀಕನ ಜೊತೆ ಮಾಡಿಕೊಂಡ ಬಾಡಿಗೆ ಕರಾರು ಪತ್ರ ಮತ್ತು ಅವನಿಂದ ಪಡೆದ ಎನ್ಒಸಿ ಪತ್ರ ಲಗತ್ತಿಸತಕ್ಕದ್ದು. ಯಾರಾದರೂ ದಿಲ್ಲಿಯಿಂದ ಗುಜರಾತಿಗೆ ಹೋಗಿದ್ದರೆ ಅವರು ದಿಲ್ಲಿಯಲ್ಲಿ ನೋಂದಾಯಿಸಿದ್ದರೆ ಅವರು ಯಾವ ಫಾರ್ಮ್ ಭರ್ತಿ ಮಾಡಬೇಕು? ಅದೇ ರಾಜ್ಯದಲ್ಲಿ ಅಥವಾ ಬೇರೆ ರಾಜ್ಯದಲ್ಲಿ ಮತಕ್ಷೇತ್ರ ಬದಲಾವಣೆಯಾಗಿದ್ದಲ್ಲಿ 2 ಫಾರ್ಮ್ಗಳನ್ನು ಭರ್ತಿ ಮಾಡಬೇಕು. ಫಾರ್ಮ್ 7 ಹಳೆಯ ವಿಳಾಸದೊಂದಿಗೆ ಮತಪಟ್ಟಿಯಿಂದ ಹೆಸರನ್ನು ತೆಗೆದುಹಾಕಲು ಮತ್ತು ಫಾರ್ಮ್ 6 ಹೊಸ ಕ್ಷೇತ್ರದಲ್ಲಿ ಮತದಾರ ನೋಂದಣಿ ಸಲುವಾಗಿ ಹೊಸ ವಿಳಾಸದೊಂದಿಗೆ 2 ಫಾರ್ಮ್ಗಳನ್ನು ಹೊಸ ಮತಕ್ಷೇತ್ರದ ಇಆರ್ಒಗೆ ಸಲ್ಲಿಸತಕ್ಕದ್ದು. ಅಥವಾ ಅದೇ ವ್ಯಕ್ತಿಯು ಹಳೆಯ ವಿಳಾಸಕ್ಕೆ ತೆರಳಿ ಅಲ್ಲಿ ಮತ ಚಲಾಯಿಸಬಹುದು.